ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ನಾವು ಇದೆಲ್ಲವನ್ನು ಕೂಡ ಕ್ರಮ ತೆಗೆದುಕೊಳ್ತೀವಿ, ಇದ್ಯಾವುದಕ್ಕೂ ಕೂಡ ಆಸ್ಪದ ಕೊಡಲ್ಲ ಅಂತ 2 ನಿಮಿಷ 56 ಸೆಕೆಂಡ್ಗಳ ಒಂದು ವಿಡಿಯೋವನ್ನ ಬಿಡುಗಡೆ ಮಾಡಿದ್ರು ಮೋದಿ. ಪೇಪರ್ ಲೀಕ್ಗೆ 10 ವರ್ಷ ಜೈಲು, 1 ಕೋಟಿ ದಂಡ ಅಂತೆ. ಅಂದ್ರೆ ಅವರ ಡ್ರಾಫ್ಟ್ ನಲ್ಲಿ ಕರಡುನಲ್ಲಿ ಇರುವಂತಹ ಒಂದಷ್ಟು ಕ್ರಮಗಳಿದು. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಕೇಂದ್ರ ಸಚಿವ ಸಂಪುಟ ಸಭೆ ಕೂಡ. ಆ ಸಭೆಯಲ್ಲಿ ಲೀಕಾಸುರರ ವಿರುದ್ಧ ಹೊಸ ಕರಡು ಪ್ರತಿ ಅಂತಿಮ ಆಗಲಿದೆ. ಹೊಸ ಕಠಿಣ ಕಾನೂನು ಜಾರಿ ಸಂಬಂಧ ಮಹತ್ವದ ಚರ್ಚೆ ಆಗುತ್ತೆ. ಈ ನೀಟ್ ಅಕ್ರಮದ ಬಗ್ಗೆ ಸಭೆಯಲ್ಲಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಮುಂದಿನ ವಾರವೇ ಸಂಸತ್ನಲ್ಲಿ ಹೊಸ ಮಸೂದೆ ಮಂಡನೆಗೆ ಅಂತ ಚಿಂತನೆ ನಡೆಸಿದ್ದಾರೆ. ಹಾಗಾದ್ರೆ ಕರಡಿನಲ್ಲಿ ಏನಿದೆ? ವಿಶೇಷ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪಿಸುವ ಪ್ರಸ್ತಾಪವನ್ನ ತರ್ತಾ ಇದ್ದಾರೆ. ಅಂದ್ರೆ ಇಂತಹ ಕೇಸ್ಗಳು ಬಂದಾಗ ಶೀಘ್ರವಾಗಿನೇ ಆ ಕೇಸ್ಗಳ ವಿಚಾರಣೆ ಆಗಬೇಕು, ತದನಂತರದಲ್ಲಿ ನ್ಯಾಯ ಒದಗಿಸಬೇಕು ಅನ್ನೋ ಕಾರಣಕ್ಕೆ ವಿಚಾರಣೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಮಾಡೋದ್ರ ಮೂಲಕ ಎಲ್ಲದಕ್ಕೂ ಕಡಿವಾಣವನ್ನ ತರ್ತೀವಿ ಅಥವಾ ಕಡಿವಾಣ ಹಾಕ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾ ಇದ್ರು ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ. ನಾವು ಪ್ರಧಾನಿ ಮೋದಿ ಅವರ ವಿಡಿಯೋವನ್ನ ಗಮನಿಸಿದ್ವಿ. ಕಠಿಣ ಕ್ರಮ ಆಗುತ್ತೆ ಅಂತ ಹೇಳಿದ್ರು. ಅದರ ಜೊತೆಗೆ ಸಂಸತ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕರಡು ಪ್ರಸ್ತಾವನೆ ಆಗುತ್ತೆ ಅಂತ ಕೂಡ ಮಾಹಿತಿ ಕೇಳ್ಪಟ್ವಿ. ಈ ಕರಡಿನಲ್ಲಿ ಏನಿದೆ, ಮುಂದಿನ ಕ್ರಮ ಏನಾಗಬಹುದು, ಕಠಿಣ ಶಿಕ್ಷೆ ಅಂತ ಬಂದಾಗ ಏನೇನಿದೆ ಅಂತ? ಸೌಖ್ಯ, ಈ ಪ್ರಕರಣ ದಿನದಿಂದ ದಿನಕ್ಕೆ ಭಾಳಷ್ಟು ಗಂಭೀರ ಆಗ್ತಾ ಇರುವಂಥದ್ದು. ಕೇಂದ್ರ ಸರ್ಕಾರವನ್ನು ಮುನ್ನಡೆಸ್ತಾ ಇರುವಂತಹ BJPಗೆ ಮುಜುಗರ ಆಗ್ತಾ ಇರುವಂಥದ್ದು ನಿಜ. ಹೀಗಾಗಿ ಅದರಿಂದ ತಪ್ಪಿಸ್ಕೊಳ್ಬೇಕು. ಜೊತೆಗೆ ಇನ್ನು ಮುಂದೆ ಈ ರೀತಿಯಾಗಿ ಪ್ರಕರಣಗಳು ಆಗಬಾರ್ದು, ಯಾವುದೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಬಾರ್ದು. ಕೇಂದ್ರ ಸರ್ಕಾರದಿಂದ ನಡೆಸಲ್ಪಡುವಂಥ, ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತಹ ಸಂಸ್ಥೆಗಳಿಂದ ಆಗುವಂಥ ಒಂದು ಪರೀಕ್ಷೆಗಳು ಭಾಳಷ್ಟು ಗಂಭೀರವಾಗಿ ಆಗಬೇಕಂತ ಹೀಗಾಗಿ ನೀಟ್ ಪ್ರಕರಣದಲ್ಲಿ ಪದೇ ಆಗ್ತಿರುವಂಥ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ಬೋದು. ಈ ಪ್ರಕರಣ ಇವತ್ತು BJP ನೇತೃತ್ವದ NDA ಸರ್ಕಾರ ಕೇಂದ್ರದಲ್ಲಿದೆ, ಹಿಂದೆ UPA ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳು ಕೂಡ ಇದ್ದವು. ಹಲವು ಪರೀಕ್ಷೆಗಳು ನಡೆಯುವಂಥ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಪೇಪರ್ ಲೀಕ್ ಆಗಿರುವಂಥ ಒಂದು ಉದಾಹರಣೆಗಳು ಇದ್ದಾವೆ. ಆದರೆ ಈ ಬಾರಿ ಇಡೀ ದೇಶಾದ್ಯಂತ ಯುವಕರು ಇದರ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದರ ಪೆಟ್ಟು ನಾವು ಅನುಭವಿಸಬೇಕಾಗುತ್ತೆ ಅನ್ನುವಂಥ ಒಂದು ಆತಂಕ ದೇಶವನ್ನು ಮುನ್ನಡೆಸ್ತಾ ಇರುವಂತಹ BJP ಅವ್ರಿಗೆ ಇರುವಂಥದ್ದು ನಿಜ. ಹೀಗಾಗಿ ನಿನ್ನೆ ಒಂದು ಪೋಸ್ಟನ್ನು ಮಾಡಿದ್ರು, ಟ್ವೀಟ್ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಯಾವುದೇ ಕಾರಣಕ್ಕೂ ಈ ಪ್ರಕರಣವನ್ನು ನಾವು ಅಷ್ಟು ಸುಲಭವಾಗಿ ಬಿಡೋದಿಲ್ಲ, ಭಾಳಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ ಅಂತ. ನಿನ್ನೆ ಮತ್ತೆ ತಡರಾತ್ರಿ ಒಂದು ವಿಡಿಯೋವನ್ನು ಕೂಡ ಬಿಟ್ಟಿದ್ದಾರೆ. ಆ ವಿಡಿಯೋದಲ್ಲಿ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಭಾಳಷ್ಟು ಗಂಭೀರವಾಗಿ ತೆಗೆದುಕೊಂಡಿದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ರಚನೆ ಮಾಡಿದ್ವಿ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಮುಖಾಂತರವೇ ಪ್ರಕರಣವನ್ನು ವಿಚಾರಣೆ ಮಾಡಿ ಯಾರು ತಪ್ಪಿತಸ್ಥರು ಇದ್ದಾರೋ ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ತೆಗೆದುಕೊಳ್ಳುವಂಥ ಒಂದು ಕೆಲಸ ಕಾನೂನು ಮಾಡುತ್ತೆ ಅನ್ನುವಂಥದ್ದು. ಅದರ ಮುಂದುವರೆದ ಭಾಗವಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ಪ್ರಣಾಳಿಕೆ ಕರಡು ಪ್ರತಿಯ ಬಗ್ಗೆ ಚರ್ಚೆ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಕೂಡ ವಿಡಿಯೋದಲ್ಲಿ ಹೇಳಿದ್ದಾರೆ. ಅಂದರೆ ಸೋಮವಾರ ಮಂಡನೆ ಆಗ್ತಾ ಇರುವಂತಹ ಈ ಬಿಲ್ಲಲ್ಲಿ ಯಾವೆಲ್ಲ ವಿಚಾರಗಳಿದ್ದಾವೆ ಅಂತ. ಸಹಜವಾಗಿ ಹಿಂದೆ IPC ಏನಿತ್ತು, IPC ಬದಲಾಗಿ ಈಗ BNS ಇದೆ. ಆ BNS ಅಡಿಯಲ್ಲಿ ಇದಕ್ಕೆ ಈ ರೀತಿಯಾಗಿ ಕೃತ್ಯಗಳನ್ನು ಮಾಡಿದಂಥವ್ರಿಗೆ ಕನಿಷ್ಠ 10 ವರ್ಷಗಳ ಜೈಲು ಶಿಕ್ಷೆ, 10 ವರ್ಷಕ್ಕೂ ಮೇಲ್ಪಟ್ಟ ಜೈಲು ಶಿಕ್ಷೆ ಕೊಡುವಂಥದ್ದು. ಸುಮಾರು 1 ಕೋಟಿಗೂ ಅಧಿಕ ಹಣ, ಅದು ಯಾವುದೋ ಒಂದು ಖಾಸಗಿ ಸಂಸ್ಥೆ ಆಗಿರ್ಬೋದು, ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದಂತಹ ಯಾವುದೋ ಒಂದು ಟೀಚಿಂಗ್ ಈ ಬಾರಿ ಸಿಗಾಕೊಂಡಿರುವಂಥವರಲ್ಲಿ ಕೆಲವರು ಈ ಟೀಚಿಂಗ್ ಮಾಡ್ತಿದ್ದಂತಹ ಕೆಲವು ಶಿಕ್ಷಕರು ಕೂಡ ಒಳಗೊಂಡಿರೋದ್ರಿಂದ ಯಾರೇ ಇದರಲ್ಲಿ ಪಾತ್ರಧಾರಿಗಳು ಆಗಿದ್ದರೂ ಕೂಡ ಅವ್ರಿಗೆ 10 ವರ್ಷಕ್ಕೂ ಅಧಿಕ ಅವಧಿಯ ಶಿಕ್ಷೆ, ಅದರ ಜೊತೆಗೆ 1 ಕೋಟಿಗೂ ಅಧಿಕ ದಂಡ ವಿಧಿಸುವಂಥ ಒಂದು ಕೆಲಸವನ್ನು ಮಾಡುವಂತಹ ಒಂದು ವಿಧೇಯಕವನ್ನು ಮಂಡನೆ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿರುವಂಥದ್ದು. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಕ್ಯಾಬಿನೆಟಲ್ಲಿ ಸುದೀರ್ಘವಾಗಿ ಚರ್ಚೆ ಆಗುತ್ತೆ. ಸೋಮವಾರ ರಾಜ್ಯಸಭೆ ಮತ್ತು ಲೋಕಸಭೆ ಎರಡೂ ಕಡೆಯೂ ಕೂಡ ಈ ಬಿಲ್ ಮಂಡನೆ ಆಗುವಂಥ ಒಂದು ಸಾಧ್ಯತೆ ಇದೆ. ಸೌಖ್ಯ. ಥ್ಯಾಂಕ್ ಯು ಮಾರುತಿ ಡೀಟೇಲ್ಸ್ಗೆ.